ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ವೀಕ್ಷಕರೇ, ನೀವು ವೆಲ್ತ್ ಇನ್ಫೋ ಚಾನಲ್ನ ರೆಗ್ಯುಲರ್ ಆಗಿ ನೀವು ಫಾಲೋ ಮಾಡಿದರೆ ನಾನು ಟೆಕ್ನಿಕಲ್ ಅನಾಲಿಸಿಸ್ ಸೀರೀಸ್ನ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಒಂದು ಪ್ಲ್ಯಾನ್ ಇಟ್ಕೊಂಡು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನು ಎಲ್ಲಿ ಬೇಕಲ್ಲಿ ಏನೇನೋ ಹೇಳ್ಕೊಂಡು ಹೋಗ್ತಾ ಇಲ್ಲ, ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ನನ್ನ ಜೊತೆ ಸರಿಯಾಗಿ ನೀವು ಫಾಲೋ ಮಾಡಿದರೆ ನೀವು ಕೂಡ ಟೆಕ್ನಿಕಲ್ ಅನಾಲಿಸಿಸ್ನ ಸ್ಟೆಪ್ ಬೈ ಸ್ಟೆಪ್ ನೀವು ಕಲಿತಾ ಹೋಗ್ಬೋದು. ಸೊ ನಾವು ಇಲ್ಲಿವರೆಗೂ ಕೂಡ ನಮ್ಮ ಒಂದು ಪ್ರೀವಿಯಸ್ ವೀಡಿಯೋಗಳಲ್ಲಿ ನಾವು ನೋಡಿದ್ವಿ ಈ ಒಂದು ಕ್ಯಾಂಡಲ್ ಸ್ಟಿಕ್ಸ್ ಯಾವ ಥರ ಫಾರ್ಮ್ ಆಗುತ್ತೆ. ಸೊ ಅದಾದಮೇಲೆ ನಮಗೆ ಈ ಒಂದು ಕ್ಯಾಂಡಲ್ ಸ್ಟಿಕ್ನ ಯೂಸ್ ಮಾಡಿಕೊಂಡು ನಾವು ಯಾವ ಥರ ಬೈ ಆ್ಯಂಡ್ ಸೆಲ್ ನಾವು ಅಪರ್ಚುನಿಟಿ ನಾವು ಪ್ರೊವೈಡ್ ಮಾಡ್ಕೋಬೋದು. ಮತ್ತು ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳನ್ನ ನಾವು ಡೀಟೇಲಾಗಿ ನಾವು ನೋಡಿದ್ವಿ. ಸೊ ಸಿಂಗಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳನ್ನ ನಾವು ಯಾವ ಥರ ಬೈ ಆ್ಯಂಡ್ ಸೆಲ್ ಮಾಡ್ಬೋದು ಅಂತೇಳಿ ಈ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದಾದಮೇಲೆ ನಾನು ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ಗಳ ಬಗ್ಗೆ 2 ವೀಡಿಯೋ ಮಾಡಿದ್ದೀನಿ. ಸೊ ಮಲ್ಟಿಪಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ಗಳನ್ನ ನಾನು ಡೀಟೇಲಾಗಿ ಈ 2 ವೀಡಿಯೋಗಳಲ್ಲೂ ಕೂಡ ಹೇಳಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂತಂದರೆ ಎಲ್ಲ ವೀಡಿಯೋಗಳನ್ನು ನೀವು ಈ ಒಂದು ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಬಂದರೆ ಟೆಕ್ನಿಕಲ್ ಅನಾಲಿಸಿಸ್ ಇನ್ ಕನ್ನಡ ಅಂತಿದೆ. ಸೊ ಇಲ್ಲಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ನೀವು ಒಂದೊಂದಾಗಿ ನೀವು ಫಾಲೋ ಮಾಡಿದರೆ ಕನ್ನಡದಲ್ಲೇ ನೀವು ಟೆಕ್ನಿಕಲ್ ಅನಾಲಿಸಿಸ್ನ ತುಂಬ ಸುಲಭವಾಗಿ ನೀವು ಕಲಿಬೋದು. ಏನಾದರೂ ಡೌಟ್ಸ್ ಇದ್ದರೆ ನೀವು ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ. ಸೊ ಇವಾಗ ನಾವು ಕ್ಯಾಂಡಲ್ ಸ್ಟಿಕ್ನ ನಾವು ಡೀಟೇಲಾಗಿ ಇಲ್ಲಿವರೆಗೂ ಕೂಡ ಕಲ್ತಿದ್ದೀವಿ. ಸೊ ನೆಕ್ಸ್ಟ್ ಬರುತ್ತೆ, ಇವಾಗ ನಾವು ಕ್ಯಾಂಡಲ್ ಸ್ಟಿಕ್ನ ನಾವು ನೋಡೋದ್ರಿಂದ ನಮ್ಗೆ ಅರ್ಥ ಆಯಿತು. ಈವನ್ ನಾವು ಕ್ಯಾಂಡಲ್ ಸ್ಟಿಕ್ಸ್ಗಳಿಂದನೂ ಕೂಡ ನಾವು ಬೈಯಿಂಗ್ ಮತ್ತು ಸೆಲ್ಲಿಂಗ್ ಅಪರ್ಚುನಿಟೀಸ್ನ ಹುಡ್ಕೋಬೋದು ಅಂತೇಳಿ ನಾನು ನಿಮಗೆ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಬರುತ್ತೆ ಇಂಡಿಕೇಟರ್ಸ್ ಅಂತೇಳಿ. ಸೊ ಇಂಡಿಕೇಟರ್ಸ್ ಅಂದರೆ ಏನು, ಇಂಡಿಕೇಟರ್ಸಿಂದ ನಮಗೇನು ಅರ್ಥ ಆಗುತ್ತೆ ಅಂತೇಳಿ, ಮತ್ತು ಇಂಡಿಕೇಟರ್ಸ್ಗಳನ್ನು ನಾವು ಯಾವ ಥರ ಅಪ್ಲೈ ಮಾಡಬೇಕು ಅಂತೇಳಿ ನಾವು ಒಂದೊಂದಾಗಿ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಬೇಸಿಕಲಿ ಈ ಒಂದು ವೀಡಿಯೋದಲ್ಲಿ ನಾನು ಇಂಡಿಕೇಟರ್ಸ್ಗಳು ಅಂದರೆ ಏನು, ಅದು ಯಾವ ಥರ ವರ್ಕ್ ಆಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ನಾನು ನೆಕ್ಸ್ಟ್ ಒಂದೊಂದು ಇಂಡಿಕೇಟರ್ಗಳ ಬಗ್ಗೆ ಡೀಟೇಲಾಗಿ ವೀಡಿಯೋನ ನಾನು ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕ್ನ ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ವೀಕ್ಷಕರೇ, ನೀವೇನು ನೋಡ್ತಾ ಇದ್ದೀರಾ, ಇವಾಗ ನಾನು ಅಪ್ಸ್ಟಾಕಲ್ಲಿ ಲಾಗಿನ್ ಆಗಿದ್ದೀನಿ. ಇಲ್ಲಿ ನಮಗೆ ಯಾವ್ಯಾವ ಕಂಪ್ನಿಗಳು ಬೇಕೋ ಆ ಥರ ನಾವಿಲ್ಲಿ ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡ್ಕೋಬೋದು. ನೀವು ಇಲ್ಲಿ ಬಂದು ಕಂಪ್ನಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಚಾರ್ಟ್ಸ್ ಅಂತ ನೀವು ಕ್ಲಿಕ್ ಮಾಡಿದರೆ ಈ ಒಂದು ಕಂಪ್ನಿದು ಚಾರ್ಟ್ ಅದು ತೋರಿಸುತ್ತೆ. ಸೊ ಬೇಸಿಕಲಿ ಚಾರ್ಟ್ಗಳು ಪ್ರೈಸ್ ಯಾವ ಥರ ಮೂವ್ ಆಗಿದೆ ಅಂತೇಳಿ ಈ ಒಂದು ಚಾರ್ಟ್ಗಳು ರೆಪ್ರೆಸೆಂಟ್ ಮಾಡ್ತವೆ ಪ್ರೈಸ್ ಮೂಮೆಂಟ್ನ. ಇವಾಗ ನಾವು ಗೊತ್ತಾಯಿತು ನಮಗೆ ಏನಂದರೆ ಈವನ್ ಕ್ಯಾಂಡಲ್ಸ್ಗಳಿಂದ ಯೂಸ್ ಮಾಡಿಕೊಂಡು ಕ್ಯಾಂಡಲ್ಸ್ಗಳನ್ನ ನಾವು ಪ್ರಾಪರಾಗಿ ಸ್ಟಡಿ ಮಾಡಿಕೊಂಡ್ರೆ ಕ್ಯಾಂಡಲ್ಸ್ಗಳಿಂದನೂ ಕೂಡ ನಾವು ಬೈ ಆ್ಯಂಡ್ ಸೆಲ್ ಪ್ಯಾಟರ್ನ ನಾವು ಹುಡ್ಕೋಬೋದು ಅಂತೇಳಿ. ಸೊ ಅದಾದಮೇಲೆ ನಿಮಗೆ ಇವಾಗ ನೀವು ಅಪ್ಸ್ಟಾಕ್ನ ನೀವು ಓಪನ್ ಮಾಡ್ಕೊತಾ ಇದ್ದರೆ ಇಲ್ಲಿ ನೀವು ನೋಡ್ಬೋದು, ಇದು ಟ್ರೇಡಿಂಗ್ ವ್ಯೂದು ಪ್ಲಾಟ್ಫಾರ್ಮ್ನವರು ಪ್ರೊವೈಡ್ ಮಾಡ್ತಾರೆ. ನೀವು ಇಲ್ಲಿ tradingview.com ಅಲ್ಲಿ ಹೋದ್ರೂ ಕೂಡ ಇಲ್ಲಿ ಏನು ಫ್ಯೂಚರ್ ಇದೆ ಅವೆಲ್ಲ ಫ್ಯೂಚರ್ಗಳನ್ನು ಈವನ್ ನೀವು ಅಪ್ಸ್ಟಾಕಲ್ಲಿ ಲಾಗಿನ್ ಆದಾಗ ಇಲ್ಲೂ ಕೂಡ ನೀವು ಅದೇ ಫ್ಯೂಚರ್ನ ನೀವು ನೋಡ್ಬೋದು. ಇಲ್ಲಿದೆ ಆಲ್ರೆಡಿ ಟ್ರೇಡಿಂಗ್ ವ್ಯೂ ಒಂದು ಸೈನ್ ಇದೆ ನೋಡಿ, ಓಕೆ, ಚಾರ್ಟ್ ಬೈ ಟ್ರೇಡಿಂಗ್ ವ್ಯೂ ಅಂತೇಳಿ. ಇಲ್ಲಿ ಅಪ್ಸ್ಟಾಕಲ್ಲಿ ನಿಮಗೆ 2 ಆಪ್ಷನ್ ಇದೆ. ಒಂದು, ಈಗ ಟ್ರೇಡಿಂಗ್ ವ್ಯೂದವ್ರು ಏನು ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಚಾರ್ಟ್ ಫೆಸಿಲಿಟಿ ನೀವು ಯೂಸ್ ಮಾಡ್ಕೋಬೋದು, ಅಪ್ಸ್ಟಾಕಲ್ಲಿ ಫ್ರೀಯಾಗಿ ಅವ್ರು ಪ್ರೊವೈಡ್ ಮಾಡ್ತಿದ್ದಾರೆ. ಇಲ್ಲ ಅಂತಂದರೆ ಅಪ್ಸ್ಟಾಕ್ ಅವ್ರದ್ದೊಂದು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಕ್ಯಾಂಡಲ್ಸ್ಗಳದ್ದು ಅವ್ರದ್ದೇ ಒಂದು ಚಾರ್ಟ್ ಪ್ಯಾಟರ್ನ್ ಇದೆ, ಅದನ್ನು ಬೇಕಿದ್ರೆ ನೀವು ಫಾಲೋ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ನಿಮ್ಮಿಷ್ಟ 2 ಆಪ್ಷನ್ ಇದೆ. ಈವನ್ ಏಂಜಲ್ ಬ್ರೋಕಿಂಗಲ್ಲಿ ಬಂದರೆ ಇಲ್ಲೂ ಕೂಡ ಅಷ್ಟೇ. ಇವಾಗ ನೀವು ಇಲ್ಲಿ ವಾಚ್ ಲಿಸ್ಟ್ನ ಆ್ಯಡ್ ಮಾಡ್ಕೊಂಡಿರ್ತೀರ ಕಂಪ್ನಿಗಳದ್ದು, ಓಕೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡೋಣ, ಇಲ್ಲಿ ನಿಮಗೆ ಆ ಒಂದು ಚಾರ್ಟ್ ಅದು ತೋರಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ಈ ಯಾರೋ ಮೇಲೆ ನೀವು ಕ್ಲಿಕ್ ಮಾಡಬೇಕು, ಆವಾಗ ಇದು ಸ್ಕ್ರೀನ್ ದೊಡ್ಡದಾಗುತ್ತೆ ಏಂಜಲ್ ಬ್ರೋಕಿಂಗಲ್ಲಿ. ಸೊ ಇವರು ಕೂಡ ಟ್ರೇಡಿಂಗ್ ವ್ಯೂದು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಟ್ರೇಡಿಂಗ್ ವ್ಯೂ ಚಾರ್ಟ್ನ ನೀವು ಇಲ್ಲಿ ನೋಡ್ಬೋದು. ಏಂಜಲಲ್ಲೂ ಕೂಡ ಅವರು ಟ್ರೇಡಿಂಗ್ ವ್ಯೂನ ಪ್ರೊವೈಡ್ ಮಾಡ್ತಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಇಂಡಿಕೇಟರ್ಸ್ ಅಂತಿದೆ. ಸೊ ಇಲ್ಲಿ ಎಲ್ಲ ಇಂಡಿಕೇಟರ್ಸ್ಗಳನ್ನ ಅವರು ತೋರಿಸಿದ್ದಾರೆ. ಸೊ ಈವನ್ ಅಪ್ಸ್ಟಾಕಲ್ಲೂ ಕೂಡ ಅಷ್ಟೇ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಅಪ್ಸ್ಟಾಕ್ ಅವ್ರದ್ದು. ಸೊ ನೀವು ಅಪ್ಸ್ಟಾಕ್ ಅವ್ರದ್ದು ಸ್ವಿಚ್ ಆದರೆ ಅಪ್ಸ್ಟಾಕ್ ಅವ್ರ ಚಾರ್ಟ್ ನೀವು ಯೂಸ್ ಮಾಡ್ಕೊಂಡು ಇಲ್ಲಿ ಸ್ಟಡಿ ಸೆಲ್ ಬರಬೇಕು. ಇಲ್ಲಿ ನೀವು ಎಲ್ಲ ಇಂಡಿಕೇಟರ್ಸ್ಗಳನ್ನ ನೀವು ನೋಡ್ತಾ ಇದ್ದೀರಾ. ಸೊ ಅದೇ ಥರ ನಮಗೆ ಈವನ್ ಈಗ ನಾವು ಸ್ವಿಚ್ ಟು ಟ್ರೇಡಿಂಗ್ ವ್ಯೂಗೆ ನಾವು ಸ್ವಿಚ್ ಆಗಿ, ಸೊ ಅದರದ್ದು ಫ್ಯೂಚರ್ ನಾವು ನೋಡಬೇಕಂತ ಮಾಡ್ಕೊಂಡು ನೀವು ಟ್ರೇಡಿಂಗ್ ವ್ಯೂಗೆ ನೀವು ಸ್ವಿಚ್ ಆಗಬೇಕು. ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ನ್ಯೂ ವಿಂಡೋದಲ್ಲಿ ನ್ಯೂ ಟ್ಯಾಬಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಇಂಡಿಕೇಟರ್ಸ್ಗಳನ್ನ ನೀವು ನೋಡ್ಬೋದು. ಸೊ ಅಂದರೆ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತಿನ ದಿನ ಎಲ್ಲ ಬ್ರೋಕರ್ಸ್ಗಳು ಇಂಡಿಕೇಟರ್ಸ್ನ ಅವರು ಪ್ರೊವೈಡ್ ಮಾಡ್ತಿದ್ದಾರೆ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಓಕೆ, ಹೊಸಬ್ರು ಇರ್ತಾರೆ, ಇಂಡಿಕೇಟರ್ಸ್ ಅಂದರೆ ಗೊತ್ತಿರಲ್ಲ, ಇಲ್ಲಿ ನಾವು ಇಂಡಿಕೇಟರ್ನ ಆ್ಯಡ್ ಮಾಡ್ಕೋಬೇಕಂತ ಗೊತ್ತಿರಲ್ಲ, ಅಂಥವ್ರಿಗೆ ನಾನು ಇದು ಹೇಳ್ತಾ ಇರೋದು. ಇಂಡಿಕೇಟರ್ಸ್ಗಳು ನಿಮಗೆ ಎಲ್ಲಿ ಸಿಗ್ತಾವಂತೇಳಿ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇಂಡಿಕೇಟರ್ಸ್ ಅಂತೇಳಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ಎಲ್ಲ ಇಂಡಿಕೇಟರ್ಸ್ಗಳನ್ನ ಅವರು ಪ್ರೊವೈಡ್ ಮಾಡ್ತಿದ್ದಾರೆ. ಅಂದರೆ ಎಲ್ಲ ಬ್ರೋಕರ್ಸ್ಗಳು ಇವತ್ತಿನ ದಿನ ಇಂಡಿಕೇಟರ್ಸ್ನವರು ಪ್ರೊವೈಡ್ ಮಾಡ್ತಾರೆ, ನೀವು ಹುಡ್ಕೋಬೇಕು ಅಷ್ಟೇ. ಓಕೆ, ಇಲ್ಲಿ ಬಂದರೆ ಇಲ್ಲಿ ಇಂಡಿಕೇಟರ್ಸ್ ಅಂತಿದೆ. ಸೊ ಇಲ್ಲಿ ನಿಮಗೆ ಯಾವ್ಯಾವ ಇಂಡಿಕೇಟರ್ಗಳನ್ನು ಬೇಕು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟ್ ಬರುತ್ತೆ ಈ ಒಂದು ಇಂಡಿಕೇಟರ್ಗಳು ಏನನ್ನು ಹೇಳ್ತವೆ, ಇದರಿಂದ ನಾವೇನು ತಿಳ್ಕೊಬೇಕಂತಂದರೆ
ಬೇಸಿಕಲಿ ಇಂಡಿಕೇಟರ್ಸ್ಗಳಂದರೆ ಏನಂತಂದರೆ ಇವು ಒಂದು ರಿಸರ್ಚ್ ಅಂತಲೇ ಹೇಳ್ಬೋದು, ಪಾಸ್ಟ್ ರಿಸರ್ಚ್. ಸೊ ಒಬ್ಬರೊಬ್ಬರು ಇವತ್ತಿನ ದಿನ ಏನಿದಾವಲ್ಲ, ನಾವು ಫೇಮಸ್ ಏನಂತೀವಲ್ಲ, ಮೂವಿಂಗ್ ಎವರೇಜು, MACD, RSI ಅವೆಲ್ಲ ನಾವು ನೋಡ್ತಾ ಹೋದಾಗ ಅವೆಲ್ಲ ಬಂದ್ಬಿಟ್ಟು ಪಾಸ್ಟ್ ಡೇಟಾ. ಸೊ ಹಿಂದೆ ಇರ್ತಕ್ಕಂಥ ಡೇಟಾನೆಲ್ಲ ಅವು ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ಅದರ ಹಿಂದೆ, ಅವೆಲ್ಲ ಪಾಸ್ಟ್ ಡೇಟಾನ ಯೂಸ್ ಮಾಡಿಕೊಂಡು ಮುಂಬರೋ ದಿನಗಳಲ್ಲಿ ಸ್ಟಾಕು ಈ ಥರ ಮೂವ್ ಆಗ್ಬೋದು ಅಂತೇಳಿ ಅವರು ಫೋರ್ಕಾಸ್ಟ್ ಮಾಡ್ತಂದರೆ ಪ್ರಿಡಿಕ್ಟ್ ಮಾಡ್ತಾರೆ. ಸೊ ಅದರ ಒಂದು ಬೇಸಿಸ್ ಮೇಲೆ ಇಂಡಿಕೇಟರ್ಸ್ಗಳು ಏನು ಮಾಡ್ತವೆ ಅಂತಂದರೆ ಅವು ಸಿಗ್ನಲ್ನ ಪ್ರೊವೈಡ್ ಮಾಡ್ತವೆ. ಏನು ಸಿಗ್ನಲ್ನ ಪ್ರೊವೈಡ್ ಮಾಡ್ತವೆ, ಯಾವಾಗ ಬೈ ಮಾಡಬೇಕು ಮತ್ತು ಯಾವಾಗ ಸೆಲ್ ಮಾಡಬೇಕಂತಕ್ಕಂಥ ಒಂದು ಸಿಗ್ನಲ್ನ ಇಂಡಿಕೇಟರ್ಸ್ಗಳು ಪ್ರೊವೈಡ್ ಮಾಡ್ತವೆ. ಅದು ಯಾವಾಗಲೂ ಕೂಡ ಕರೆಕ್ಟಾಗಿ ಇಲ್ಲ ಅಂತೇಳಿ ನಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಬೇಸಿಕಲಿ ಇಂಡಿಕೇಟರ್ಸ್ಗಳನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಸಿಗ್ನಲ್ನ ನಾವು ಪ್ರೊವೈಡ್ ಮಾಡೋದಕ್ಕೋಸ್ಕರ ಇಂಡಿಕೇಟರ್ಸ್ ನಾವು ಯೂಸ್ ಮಾಡ್ತೀವಿ, ಅದನ್ನು ನಾವು ಅಪ್ಲೈ ಮಾಡ್ಕೊತೀವಿ ನಮ್ಮ ಒಂದು ಚಾರ್ಟ್ಗಳ ಮೇಲೆ. ಸೊ ಕ್ಯಾಂಡಲ್ಸ್ಗಳು ಕೂಡ ಸಿಗ್ನಲ್ನ ಪ್ರೊವೈಡ್ ಮಾಡ್ತವೆ. ಸೊ ನಿಮಗೆ ಕ್ಯಾಂಡಲ್ ಸ್ಟಡಿ ಮಾಡಿದ್ರು ಕೂಡ ನಿಮ್ಗೆ ಗೊತ್ತಾಯಿತು, ಬೇರೆ ಬೇರೆ ಕ್ಯಾಂಡಲ್ಗಳಿಂದ ನಾವು ಬೈಯಿಂಗ್ ಅಪರ್ಚುನಿಟಿ ಮತ್ತು ಸೆಲ್ಲಿಂಗ್ ಅಪರ್ಚುನಿಟಿನ ಹುಡ್ಕೋಬೋದು. ಅದೇ ಥರ ಈ ಒಂದು ಇಂಡಿಕೇಟರ್ಸ್ಗಳು ಕೂಡ ಈ ಒಂದು ಬೈಯಿಂಗ್ ಮತ್ತು ಸೆಲ್ಲಿಂಗ್ ಇಂಡಿಕೇಟರ್ಸ್ಗಳನ್ನ, ಸಿಗ್ನಲ್ಸ್ಗಳನ್ನ ಅವು ಪ್ರೊವೈಡ್ ಮಾಡ್ತವೆ. ನೀವು ಇಲ್ಲಿ ನೋಡ್ಬೋದು, ಇವಾಗ ಸ್ಟಡೀಸ್ ಆಗಿರ್ಬೋದು ಅಥವಾ ಇಂಡಿಕೇಟರ್ಸಲ್ಲಿ ಬಂದಾಗ ಈ ಒಂದು ಇಲ್ಲೇನಿದಾವಲ್ಲ ಭಾಳಷ್ಟು, ಇವಾಗ ಮೂವಿಂಗ್ ಎವರೇಜ್ ಆಗಿರ್ಬೋದು, bollinger ಬ್ಯಾಂಡ್ಸ್ ಇವೆಲ್ಲ ಏನಿದಾವಲ್ಲ ಒಬ್ಬರೊಬ್ಬರು ಇದನ್ನು ಕಂಡುಹಿಡ್ದಿರೋದು. ಓಕೆ, ಇವು ಬೇರೆ ಏನೂ ಅಲ್ಲ, ಒಬ್ಬರೊಬ್ಬರು ತಮ್ಮದೇ ಆಗಿರ್ತಕ್ಕಂಥ ಒಂದು ರಿಸರ್ಚ್ನ ಮಾಡಿಕೊಂಡು ಅವರು ಇದನ್ನು ನೀವು ನಿಮ್ಮ ಒಂದು ಚಾರ್ಟ್ಗಳ ಮೇಲೆ ನೀವು ಅಪ್ಲೈ ಮಾಡಿದರೆ ಅದೇನು ಮಾಡುತ್ತೆ ಅಂದರೆ ಪಾಸ್ಟ್ ಡೇಟಾನ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮುಂಬರೋ ದಿನಗಳಲ್ಲಿ ಸ್ಟಾಕ್ ಎಲ್ಲಿವರೆಗೂ ಕೂಡ ಹೋಗ್ಬೋದು, ಯಾವುದು ಬೈಯಿಂಗ್ ಅಪರ್ಚುನಿಟಿ ನಿಮಗೆ ಇಂಡಿಕೇಟ್ ಮಾಡುತ್ತೆ, ಯಾವಾಗ ನೀವು ಬೈ ಮಾಡ್ಬೋದು, ಯಾವಾಗ ನಿಮಗೆ ಸೆಲ್ ಮಾಡ್ಬೋದು ಅಂತೇಳಿ ಆ ಒಂದು ಸಿಗ್ನಲ್ನ ಇವು ಪ್ರೊವೈಡ್ ಮಾಡ್ತಾವೆ ಅಂತೇಳಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಇಂಡಿಕೇಟರ್ಸ್ಗಳನ್ನು ನೀವು ಸ್ಟಡಿ ಮಾಡ್ತಾ ಹೋದಂಗೆಲ್ಲ. ಸೊ ಬೇಸಿಕಲಿ ಇವೆಲ್ಲ ಏನು ನಾವು ನೋಡ್ತೀವಲ್ಲ, ಒಂದೊಂದು ಇಂಡಿಕೇಟರ್, ಇವಾಗ ಫೇಮಸ್ ಇಂಡಿಕೇಟರ್ಸ್ಗಳನ್ನು ನಾವು ನೋಡ್ತಾ ಹೋದಾಗ MACD, ಓಕೆ, ಸೊ ನೀವು ಇಲ್ಲಿ ಅಪ್ಲೈ ಮಾಡ್ತೀವಿ, ಇಲ್ಲೂ ಕೂಡ ಅದು ನಮಗೆ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಸಿಗ್ನಲ್ಸ್ನ ಇದು ಪ್ರೊವೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ಇವಾಗ RSI, ಯಾವುದಾದ್ರು ನೀವು ಒಂದೊಂದು ಸ್ಟಡಿ ನೀವು ನೋಡ್ತಾ ಹೋದಾಗ, ಒಂದೊಂದನ್ನು ನೀವು ನೋಡ್ತಾ ಹೋದಾಗ ನೀವು ಇದರಿಂದ ನೀವು ತಿಳ್ಕೊಬೋದು ಏನಂತಂದರೆ ಇದನ್ನು ಯಾರೊಬ್ಬರು ಕಂಡುಹಿಡಿದಿರ್ತಾರೆ. ಓಕೆ, ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಅನಾಲಿಸಿಸ್ನ ಅವರು ಪ್ರೊವೈಡ್ ಮಾಡಿರ್ತಾರೆ, ಇದನ್ನು ಯಾವಾಗ ಬೈ ಮಾಡಬೇಕು ಮತ್ತು ಯಾವಾಗ ಸೆಲ್ ಮಾಡಬೇಕು, ನೀವು ಈ ಒಂದು ಇಂಡಿಕೇಟರ್ ನೀವು ಯೂಸ್ ಮಾಡಿದ್ರೆ ಅಂತೇಳಿ ಅದನ್ನು ನೀವು ನಿಮಗೆ ಯಾವ ಚಾರ್ಟ್ಗಳು ಯಾವ ಒಂದು ಸ್ಟಾಕ್ಸ್ಗಳಿಗೆ ಇದು ಅಪ್ಲೈ ಆಗುತ್ತೆ ಅಂತೇಳಿ ನೀವು ಬರ್ತಾ ನೀವು ಸ್ಟಡಿ ಮಾಡ್ತಾ ಹೋದಂಗೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಬರುತ್ತೆ, ಈ ಒಂದು ಇಂಡಿಕೇಟರ್ಗಳು ಯಾವಾಗಲೂ ಕೂಡ ಸರಿಯಾಗಿ ವರ್ಕ್ ಆಗ್ತಾವೆ ಅಂತಂದರೆ ಇಲ್ಲ, ಇದಕ್ಕೆ ಆನ್ಸರ್ ಬಂದುಬಿಟ್ಟು ನೋ. ಸೊ ಕೇವಲ ಇಂಡಿಕೇಟರ್ಗಳ ಮೇಲೆ ಮಾತ್ರ ನಾವು ಡಿಸೈಡ್ ಮಾಡೋದಕ್ಕೆ ಆಗೋದಿಲ್ಲ. ಏನಕ್ಕಂತಂದರೆ ಇವಾಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಮೂವಿಂಗ್ ಎವರೇಜ್ ಆಯಿತು, ಸೊ ಇವಾಗ RSI ಆಯಿತು. ಸೊ RSI ನೀವು ನೋಡ್ತಾ ಹೋದಂಗೆಲ್ಲ ನಿಮಗೆ RSI ಬಿಲೋ 30 ಬಂದರೆ ನಾವು ಬೈ ಮಾಡಬೇಕಂತ ಬರುತ್ತೆ. ಇವಾಗ ನೀವು ಎಸ್ ಬ್ಯಾಂಕ್ ನೀವು ತೊಗೊಂಡಿರ್ತಾರೆ, ಎಸ್ ಬ್ಯಾಂಕ್ ನೀವು ಬಿಲೋ 30 ಬಂದಿದೆ ಅಂತಂದರೆ ಎಲ್ಲೋ ಒಂದು ಕಡೆ ಬಂದಿದೆ ಅಂತ ಅನ್ಕೊಳ್ಳಿ. ಇದಕ್ಕೆ 400 ರೂಪೀಸಿಂದ ಈ ಒಂದು ಸ್ಟಾಕು ಬೆಳೆದಕ್ಕೆ ಇದು ಸ್ಟಾರ್ಟ್ ಆಯಿತು, ಇವಾಗ ಬಂದುಬಿಟ್ಟಿದ್ದು 11 ರೂಪೀಸ್ಗೆ ಬಂದಿದೆ, ಆಯಿತಾ. ಸೊ ಇಲ್ಲಿ ನೀವು ನೋಡ್ತಾ ಹೋದಾಗ ಆ ಒಂದು ಸಿಗ್ನಲ್ ನಿಮಗೆ ಅದು ಯಾವಾಗೋ ಬೈಯಿಂಗ್ ಸಿಗ್ನಲ್, ಅದು ಯಾವಾಗಲೂ ಕೂಡ RSI ನೀವು ವೀಕ್ಲಿ ಅಥವಾ ಮಂತ್ಲಿ ನೀವು ನೋಡ್ತಾ ಹೋದಾಗ ಅದು ಬೈಯಿಂಗ್ ಝೋನೇ ತೋರಿಸ್ತಾ ಹೋಗುತ್ತೆ, ಆಯಿತಾ. ಬಟ್ ನೀವು ಬೈ ಮಾಡಿ ಇಟ್ಕೊಂಡಿದ್ರಪ್ಪ ಅಂತಂದರೆ ಅದು ಮೇಲೆ ಹೋಗುತ್ತೆ. ನಾವು ಈ ಒಂದು ಕ್ಯಾಂಡಲ್ಸ್ಗಳನ್ನ, ಈ ಒಂದು ಇಂಡಿಕೇಟರ್ನ ಯೂಸ್ ಮಾಡ್ಕೊಂಡು ಅಂದ್ಕೊಂಡು ಕೂತ್ರೆ ನೀವು ಅದು ಯಾವತ್ತೂ ಕೂಡ ನೀವು ಪ್ರಾಫಿಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಕೇವಲ ಇಂಡಿಕೇಟರ್ಸ್ಗಳಿಂದ ಮಾತ್ರ ನಾವು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಸೊ ಇಂಡಿಕೇಟರ್ಸ್ಗಳು ವರ್ಕ್ ಆಗ್ತವೆ, ಬಟ್ ಫಂಡಮೆಂಟಲಿ ಸ್ಟಾಕ್ಸ್ ಚೆನ್ನಾಗಿರಬೇಕು. ಸೊ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ ಸ್ಟಾಕ್ಸ್ಗಳಲ್ಲಿ ಇಂಡಿಕೇಟರ್ಸ್ಗಳು ವರ್ಕ್ ಆಗ್ತವೆ. ಅದು ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಯಾವ ಇಂಡಿಕೇಟರ್ಸ್ಗಳನ್ನ ನಾವು ಯಾವುದರಲ್ಲಿ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ. ಅದು ನೀವೇ ಸ್ಟಡಿ ಮಾಡ್ತಾ ಹೋದಂಗೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾವು ಇಂಡಿಕೇಟರ್ಸ್ಗಳನ್ನ ನಿಮಗೆ ಇಲ್ಲಿ ಹೇಳಿದೆ, RSI ಆಗಿರ್ಬೋದು, ಮೂವಿಂಗ್ ಎವರೇಜ್ ಆಗಿರ್ಬೋದು, bollinger ಬ್ಯಾಂಡ್ ಆಗಿರ್ಬೋದು. ಸೊ ಇದನ್ನು ನೀವು ನಿಮ್ಮದೇ ಆಗಿರ್ತಕ್ಕಂಥ ಸ್ಟಾಕ್ಸ್ಗಳಿಗೆ ನೀವು ಅಪ್ಲೈ ಮಾಡ್ಕೊತ ಹೋಗಬೇಕು. ಸ್ವಲ್ಪ ದಿನ ನೀವು ಅದನ್ನು ಬ್ಯಾಕ್ ಟೆಸ್ಟ್ ಮಾಡಬೇಕು. ಸೊ ಅವಾಗ ಮಾತ್ರ ನಿಮ್ಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಎಲ್ಲ ಸ್ಟಾಕ್ಸ್ಗಳಿಗೆ ಈ ಇಂಡಿಕೇಟರ್ಗಳು ವರ್ಕ್ ಆಗೋದಿಲ್ಲ, ಕೆಲವೊಂದು ಸ್ಟಾಕ್ಸ್ಗಳಿಗೆ ಇಂಥದ್ದೇ ಇಂಡಿಕೇಟರ್ಗಳು ವರ್ಕ್ ಆಗ್ತಾ ಹೋಗುತ್ತೆ. ಅದು ನಿಮಗೆ ನೀವು ಪ್ರಾಕ್ಟೀಸ್ ಮಾಡಿದಾಗ ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಬೇಸಿಕಲಿ ಈ ಒಂದು ಇಂಡಿಕೇಟರ್ಸ್ಗಳು ಬಂದ್ಬಿಟ್ಟು ಅದು ನಿಮ್ಮಂಥವ್ರು ಪಾಸ್ಟ್ ಡೇಟಾನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಿರ್ತಕ್ಕಂಥ ಒಂದು ಫಾರ್ಮುಲಾ, ಆಯಿತಾ. ಏನು ಫಾರ್ಮುಲಾ ಅಂತಂದರೆ ಪಾಸ್ಟ್ ಡೇಟಾನ ಯೂಸ್ ಮಾಡಿಕೊಂಡು ಮುಂಬರೋ ದಿನಗಳಲ್ಲಿ ಸ್ಟಾಕು ಈ ಥರ ಮೇಲೆ ಹೋಗುತ್ತೆ ಮತ್ತು ಕೆಳಗಡೆ ಹೋಗುತ್ತೆ ಅಂಥೇಳಿ ಇವೇನು ಮಾಡ್ತಾವೆ ಅಂತಂದರೆ ಪ್ರಿಡಿಕ್ಟ್ ಮಾಡ್ತವೆ ಇಂಡಿಕೇಟರ್ಸ್ಗಳು. ಸೊ ಅಷ್ಟೇ. ಸೊ ಈ ಒಂದು ಇಂಡಿಕೇಟರ್ಸ್ಗಳನ್ನ ನಾವೇನು ಮಾಡ್ತೀವಿ, ನಮ್ಮ ಒಂದು ಚಾರ್ಟ್ಗಳನ್ನ ನಾವು ಅಪ್ಲೈ ಮಾಡ್ತೀವಿ. ಅದರ ಒಂದು ಬೇಸಿಸ್ ಮೇಲೆ, ಅದರ ಒಂದು ಸಿಗ್ನಲ್ಸ್ಗಳ ಮೇಲೆ ನಾವೇನು ಮಾಡ್ತೀವಿ, ಈ ಒಂದು ಕಾಲ್ಸ್ ಬೈ ಮಾಡೋದು ಅಥವಾ ಸ್ಟಾಕ್ನ ಬೈ ಮಾಡೋದು ಅಥವಾ ಸ್ಟಾಕ್ನ ಸೆಲ್ ಮಾಡ್ತಕ್ಕಂಥ ಒಂದು ಡಿಸಿಷನ್ ನಾವು ತೊಗೊತೀವಿ. ಸೊ ನೆಕ್ಸ್ಟ್ ನೀವು ಫಂಡಮೆಂಟಲಿ ವೀಕ್ ಇರ್ತಕ್ಕಂಥ ಕಂಪ್ನಿ ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೀವೇನಾದರೂ ಈ ಒಂದು ಇಂಡಿಕೇಟರ್ಸ್ಗಳನ್ನು ನೀವು ಅಪ್ಲೈ ಮಾಡಿ ಇದರ ಒಂದು ಬೇಸಿಸ್ ಮೇಲೆ ನೀವು ಬೈ ಮಾಡ್ಬೋದು ಮತ್ತು ಸೆಲ್ ಮಾಡ್ಬೋದು ಅಂತ ಅಂದ್ಕೊಂಡು ಕೂತಿದ್ರೆ ಆ ಸ್ಟಾಕ್ಸ್ಗಳು ಯಾವತ್ತೂ ಕೂಡ ಪ್ರಾಫಿಟ್ಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ನಾವು ಮುಂಬರುವ ವಿಡಿಯೋಗಳಲ್ಲಿ ನಾವು ಈ ಒಂದು ಇಂಡಿಕೇಟರ್ಸ್ಗಳನ್ನು ನಾವು ಇಲ್ಲಿ ಹೇಳಿದ್ದೀನಿ. ಸೊ ನೀವು ಯಾವುದಾದ್ರೂ ನೀವು ಇಂಡಿಕೇಟರ್ ನೀವು ಅಪ್ಲೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ನೀವು ಇಲ್ಲಿ ಇಂಡಿಕೇಟರಲ್ಲಿ ಬರಬೇಕು. ನಿಮ್ಗೆ ಯಾವ ಇಂಡಿಕೇಟರ್ ಬೇಕೋ ಅದನ್ನು ನೀವು ಇಲ್ಲಿ ಸರ್ಚ್ ಮಾಡಬೇಕು, ನೀವು ಅದನ್ನ ಅಪ್ಲೈ ಮಾಡ್ಕೊತ ಹೋಗಬೇಕು. ಈಗ bollinger ಬ್ಯಾಂಡು,
ಓಕೆ, ಸೊ ಬೋಲಿಂಜರ್ ಬ್ಯಾಂಡ್ ನೀವು ನೋಡ್ತಾ ಹೋದಾಗ ಅದು ತನ್ನದೇ ಆಗಿರ್ತಕ್ಕಂಥ ಒಂದು ಮೀನಿಂಗ್ ಇದೆ ಇದಕ್ಕೆ. ಸೊ ಇದು ಏನು ಮೀನಿಂಗು, ಇದರಿಂದ ನಾವು ಯಾವಾಗ ನಾವು ಬೈ ಆ್ಯಂಡ್ ಸೆಲ್ ಸಿಗ್ನಲ್ನ ಹುಡ್ಕೋಬೇಕಂತೇಳಿ ನಿಮಗೆ ಮುಂಬರೋ ದಿನಗಳಲ್ಲಿ ನಾನು ಎಲ್ಲ ಇಂಡಿಕೇಟರ್ಗಳ ಮೇಲೆ ಒಂದೊಂದಾಗಿ ನಾನು ಡೀಟೇಲ್ ವೀಡಿಯೋನ ನಾನು ಮಾಡ್ತಾ ಹೋಗ್ತೀನಿ. ಸೊ ಅವಾಗೇ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಈ ಒಂದು ಇಂಡಿಕೇಟರ್ಸ್ಗಳ ಮಹತ್ವ ಏನು, ನಾವು ಯಾವ ಥರ ಅಪ್ಲೈ ಮಾಡ್ಬೋದು ಅಂತೇಳಿ. ಸೊ ನೆಕ್ಸ್ಟ್ ಬರುತ್ತೆ ಯಾವ ಒಂದು ಇಂಡಿಕೇಟರ್ ಬೆಸ್ಟ್ ಅಂತೇಳಿ. ಸೊ ಇಲ್ಲಿ ಯಾವ ಒಂದು ಇಂಡಿಕೇಟರ್ ಬೆಸ್ಟ್ ಅಂತೇಳಿ ಯಾವುದು ಕೂಡ ಇಲ್ಲ, ಎಲ್ಲವೂ ಬಂದ್ಬಿಟ್ಟು ಪ್ರೊಬಬಿಲಿಟಿ. ಸೊ ನೀವು ಬೆಸ್ಟ್ ಯಾವ್ದು ಅಂತೇಳಿ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ನೀವು ಅದನ್ನು ಒಂದೊಂದನ್ನು ನೀವು ಸ್ಟಡಿ ಮಾಡ್ತಾ ಹೋದಂಗೆಲ್ಲ, ಒಂದೊಂದನ್ನು ನೀವು ನಿಮ್ಮ ಒಂದು ಚಾರ್ಟ್ಗಳಿಗೆ, ನಿಮ್ಮ ಒಂದು ಸ್ಟಾಕ್ಸ್ಗಳಿಗೆ ನೀವು ಅಪ್ಲೈ ಮಾಡ್ತಾ ಹೋದಂಗೆಲ್ಲ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾವ ಒಂದು ಸ್ಟಾಕಿಗೆ ಯಾವ ಒಂದು ಇಂಡಿಕೇಟರ್ ಬೆಸ್ಟ್ ಅಂತೇಳಿ ನೀವು ಡಿಸೈಡ್ ಮಾಡೋಕ್ಕೆ ಒಂದು ಲೆವೆಲ್ಗೆ ನೀವು ಬರ್ತಾ ಹೋಗ್ತೀರಾ ಈ ಒಂದು ಇಂಡಿಕೇಟರ್ಸ್ಗಳನ್ನು ನೀವು ಯೂಸ್ ಮಾಡ್ತಾ ಹೋದಂಗೆಲ್ಲ. ನೆಕ್ಸ್ಟ್ ವೀಕ್ಷಕರೇ, ನಮ್ಮ ಒಂದು ಮುಂಬರೋ ವೀಡಿಯೋಗಳಲ್ಲಿ ನಾವು ಇವತ್ತಿನ ದಿನ ಫೇಮಸ್ ಇರ್ತಕ್ಕಂಥ ಇಂಡಿಕೇಟರ್ಸ್ಗಳ ಬಗ್ಗೆ ನಾನು ಡೀಟೇಲಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಸೊ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇವೆಲ್ಲವೂ ಬಂದ್ಬಿಟ್ಟು ಇಂಡಿಕೇಟರ್ಸ್ಗಳು. ಸೊ ಇವೆಲ್ಲವೂ ಕೂಡ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಅಪರ್ಚುನಿಟಿ ನಾವು ಪ್ರೊವೈಡ್ ಮಾಡ್ತೇವೆ. ಸೊ ಅದನ್ನು ಒಂದೊಂದಾಗಿ ನೀವು ನೋಡ್ತಾ ಹೋದಂಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಕೇವಲ ಫೇಮಸ್ ಆಗಿರ್ತಕ್ಕಂಥ ಇಂಡಿಕೇಟರ್ಸ್ಗಳನ್ನು ನಾನು ಡೀಟೇಲಾಗಿ ಹೇಳ್ತಕ್ಕಂಥ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಸೊ ನಿಮಗೆ ಏನಾದರೂ ಸ್ಪೆಸಿಫಿಕ್ ಇಂಡಿಕೇಟರ್ ಬಗ್ಗೆ ನೀವು ಡೀಟೇಲಾಗಿ ಹೇಳ್ಬೇಕಂತ ಮಾಡ್ಕೊಂಡಿದ್ರೆ ನೀವು ವಿಡಿಯೋ ಕೆಳಗಡೆ ಕಮೆಂಟ್ ಮೂಲಕ ನೀವು ತಿಳಿಸ್ಬೋದು, ಅದನ್ನು ಕೂಡ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಮ್ಮ ಒಂದು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಾವು ಮೂವಿಂಗ್ ಎವರೇಜು ಮತ್ತು MACD, ಸ್ಟೊಕ್ಯಾಸ್ಟಿಕ್, ಬೋಲಿಂಜರ್ ಬ್ಯಾಂಡು ಎಲ್ಲವನ್ನು ಕೂಡ ನಾನು ಒಂದೊಂದಾಗಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಸೊ ನಮ್ಮ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು RSI ಇಂಡಿಕೇಟರ್ಗಳ ಬಗ್ಗೆ ಡೀಟೇಲಾಗಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಈ ಒಂದು RSI ಇಂಡಿಕೇಟರ್ ನಾವು ಯಾವ ಥರ ಅಪ್ಲೈ ಮಾಡಬೇಕು ನಮ್ಮ ಒಂದು ಕ್ಯಾಂಡಲ್ಸ್ಗಳಲ್ಲಿ. ಸೊ ಇದು ಏನನ್ನು ಸೂಚಿಸುತ್ತೆ, ಈ ಒಂದು RSI ಇಂಡಿಕೇಟರಿಂದ ನಾವು ಏನನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಯಾವ ಒಂದು ಸ್ಟಾಕ್ಸ್ಗಳಿಗಿದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತೇಳಿ ನಾನು ಡೀಟೇಲಾಗಿ ಹೇಳೋದಕ್ಕೆ ಟ್ರೈ ಮಾಡ್ತಾ ಹೋಗ್ತೀನಿ. ಇದರ ಒಂದು ಯೂಸ್ ಮಾಡಿಕೊಂಡು ಈ ಒಂದು RSI ಇಂಡಿಕೇಟರ್ನ ಯೂಸ್ ಮಾಡಿಕೊಂಡು ನೀವು ಹೇಗೆ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಅಪರ್ಚುನಿಟಿ ನೀವು ಹುಡ್ಕೋಬೋದು ಅನ್ನೋದು ಕೂಡ ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ವೀಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡ್ತಾ ಹೋಗಿ ನಮ್ಮ ಒಂದು ಸೀರೀಸ್ನ ನೀವು ಫಾಲೋ ಮಾಡಿ ನೀವು ಕೂಡ ನಮ್ಮ ಜೊತೆ ಟೆಕ್ನಿಕಲ್ ಅನಾಲಿಸಿಸ್ನ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದು. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ನಾನು ಇಂಡಿಕೇಟರ್ಸ್ ಅಂದರೆ ಏನು, ಅದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಅದನ್ನು ನಾವು ಏನು ತಿಳ್ಕೊಬೋದು ಅಂತೇಳಿ ನಾನು ನಿಮ್ಗೆ ಹೇಳಿದ್ದೀನಿ. ಮುಂಬರೋ ದಿನಗಳಲ್ಲಿ ನಾನು ಒಂದೊಂದಾಗಿ ಡೀಟೇಲಾಗಿ ಒಂದೊಂದು ಇಂಡಿಕೇಟರ್ಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ನೀವಿನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.